ಅಮೆರಿಕಾದ ಅಧ್ಯಕ್ಷ ಯಾವ ನಿಮಿಷ ಏನು ಟಾರಿಫ್ ಹೇಳ್ತಾನೋ ಏನು ಮಾಡ್ತಾನೆ ಅಂತ ಅದನ್ನು ಎದುರಿಸಿ ಸಾಮರ್ಥ್ಯವಾಗಿ ನಿಲ್ಲುವ ಶಕ್ತಿ ಇರತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಒಬ್ಬರಿಗೆ ಬಿಟ್ಟರೆ ಈ ದೇಶದಲ್ಲಿ ಮತ್ಯಾವನಿಗೂ ಇಲ್ಲ. ಅಮೆರಿಕಾದ ಅಧ್ಯಕ್ಷ ಯಾವ ನಿಮಿಷ ಏನು ಟಾರಿಫ್ ಹೇಳ್ತಾನೋ ಏನು ಮಾಡ್ತಾನೆ ಅಂತ ಅದನ್ನು ಎದುರಿಸಿ ಸಾಮರ್ಥ್ಯವಾಗಿ ನಿಲ್ಲುವ ಶಕ್ತಿ ಇರತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಒಬ್ಬರಿಗೆ ಬಿಟ್ಟರೆ ಈ ದೇಶದಲ್ಲಿ ಮತ್ಯಾವನಿಗೂ ಇಲ್ಲ. ರಾಯಚೂರಲ್ಲಿ ನಂದು ಒಂದು ಪ್ರತಿಮೆ ನಿಲ್ಲಿಸಿದ್ದಾರೆ. ಅಲ್ಲಿ ಜನ ಬಂದಿದ್ರು. ಅಲ್ಲಿ ನಾನೇನು ನೀರಾವರಿ ಸೌಲಭ್ಯವನ್ನು ಮಾಡಿಕೊಟ್ಟೆ. ನಾನು ಆ ಕ್ರಿಯಾ ದೃಷ್ಟಿಯಿಂದ ಒಂದು ಪ್ರತಿಮೆ ಮಾಡಿದೆ. ಆ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿಯವರೂ ಬರ್ತಾರೆ, ಹೆಣ್ಣುಮಕ್ಕಳ ಕಾರ್ಯಕ್ರಮಕ್ಕೂ ಬರ್ತಾರೆ ಕುಮಾರಸ್ವಾಮಿ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟೈಪ್ ಕಾರ್ಯಕ್ರಮಕ್ಕೂ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿಯವರು ಎಚ್ ಡಿ ದೇವೇಗೌಡರ ಮಗ ಇರಬಹುದು, ಈಗ ನಿನ್ನ ಸ್ನೇಹಿತರಿದ್ದಾರೆ. ನಮ್ಮ ಯಾದಗಿರಿ ಶರಣಗೌಡ ಪಾಟೀಲ್, ನಿನ್ನ ಗುಂಪೇನಿದೆ ಒಂದು 10,000 ಜನ ಕನಿಷ್ಠ ಯುವಜನ ರ್ಯಾಲಿ ಮಾಡಿ ಈ 4 ಕಾರ್ಯಕ್ರಮನ 3 ತಿಂಗಳಲ್ಲಿ ಮುಗಿಸ್ಬೇಕು. ನಾನು ನಿದ್ರೆ ಮಾಡಲ್ಲ. ನಿಮ್ಮ ಅಜ್ಜನಿಗೆ ನಿದ್ರೆ ಬರಲ್ಲ. ಒಂದು ಪ್ರಾದೇಶಿಕ ಪಕ್ಷ ಉಳಿಸೋದು ಹೇಗೆ ಅನ್ನೋದು ಈ ಸಭೆಯಲ್ಲಿ ಹೇಳಲಿಕ್ಕೆ ಹೋಗಲ್ಲ. ತಿಪ್ಪೇಸ್ವಾಮಿ ಕೂತಿದ್ದಾರೆ, ಜವರೇಗೌಡ ಕೂತಿದ್ದಾರೆ. ರಾತ್ರಿ 12 ಗಂಟೆಯಲ್ಲಿ ಚೆಕ್ ಕೊಟ್ಟು ಯಾರಿಂದ ಹಣ ತಗೊಂಡು ಚರ್ಚೆ ಬೇಡ. ಆದ್ದರಿಂದ ಈ 3 ತಿಂಗಳೊಳಗೆ 4 ಸಭೆಗಳನ್ನು ನನ್ನ ಪಕ್ಷದ ಹಿರಿಯ ಮುಖಂಡರು, ನಮ್ಮ ತಾಯಂದಿರು, ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡರುಗಳಿಗೆ, ಮಾಧ್ಯಮದ ಸ್ನೇಹಿತರು, ನಾನು ಮಾತು ನಿಲ್ಲಿಸ್ತೇನೆ. 13ನೇ ತಾರೀಕಿನಲ್ಲಿ ನಾಳೆ ಹೋಗಿ 13ಕ್ಕೆ ಬರ್ತೇನೆ. 3 ದಿನ 4 ದಿನ ಇಲ್ಲೇ ಇರ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಟಿ ಅಧ್ಯಕ್ಷರಿಗೆ ಕಿವಿ ಕೇಳಿಸಿದ ರಶ್ಮಿ ಅವರೇ, ನಿಮ್ಮ ಯಜಮಾನ್ರು ಇಲ್ಲೇ ಕೂತವ್ರೆ. ಇಲ್ಲಿಲ್ಲ, ನನ್ನ ಹೆಂಡತಿ ಸೋಲ್ತಾಳೆ, ನಾನೇ ಗೆಲ್ಲೋದು. ಹೀಗೆ
ಅನೇಕ ಜನ ಗಂಡಂದಿರು ಅವ್ರ ಹೆಂಡತಿ ಪ್ರಾಬಲ್ಯ ಸಾಮರ್ಥ್ಯ ಶಕ್ತಿಯನ್ನು ಅವರೇ ಅಳತೆ ಮಾಡ್ಕೊಳ್ತಾರೆ. ಈ ರೀತಿ ಘಟನೆಗಳು ನಡೀತವೆ. ಅದನ್ನ ದಯಮಾಡಿ ನಾನು ಈ ವೇದಿಕೆ ಮುಖಂಡ ನಮ್ಮ ಪಕ್ಷದ ಮುಖಂಡಗಳಿಗೂ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ತಾಯಂದಿರು ಅವ್ರ ಗಂಡಂದಿರ ಮನಸ್ಸನ್ನು ಈಗಲಿಂದಲೇ ಒಲಿಸ್ಕೋಬೇಕು. ನೀವು ಮೋದಿಯವರಿಗೆ ದೊಡ್ಡ ಸಮಸ್ಯೆ ಇದೆ. ಟ್ರಂಪ್ ಅಂತ ಒಬ್ಬ ಅಮೆರಿಕಾದ ಅಧ್ಯಕ್ಷ ಯಾವ ನಿಮಿಷ ಏನು ಟಾರಿಫ್ ಹೇಳ್ತಾನೋ ಏನು ಮಾಡ್ತಾನೆ ಅಂತ ಅದನ್ನು ಎದುರಿಸಿ ಸಾಮರ್ಥ್ಯವಾಗಿ ನಿಲ್ಲುವ ಶಕ್ತಿ ಇರತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಒಬ್ಬರಿಗೆ ಬಿಟ್ಟರೆ ಈ ದೇಶದಲ್ಲಿ ಮತ್ಯಾವನಿಗೂ ಇಲ್ಲ. It is only Narendra Modi can overcome all the problems created by Trump. ಈ ಮಾತನ್ನು ಹೇಳಿ ನಾನು ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೆ, ರಶ್ಮಿ ಅವರಿಗೆ, ನೀವು ಉಪಾಧ್ಯಕ್ಷ ನಿಮ್ಮೆಲ್ಲರಿಗೆ ಅಮ್ಮ ಅಲ್ಲಿ ವಿಶೇಷ ಅತಿಥಿಯಾಗಿ ಬಂದು ತಮಗೆ ಅನಿತಾ ಕುಮಾರಸ್ವಾಮಿ ಅವರಿಗೆ, ಲೀಲಾವತಿ ಆರ್ ಪ್ರಸಾದ್ ಎಲ್ಲರಿಗೆ ನಾನು ಅನಂತಾನಂತ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್.